ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಂದು ಎರಡನೇ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ಫೌಂಡೇಶನ್ ತೋರಿಸಿದ್ದೀನಿ. ಇದು ಬಂದ್ಬಿಟ್ಟು ಎರಡನೇ ವಿಡಿಯೋ. ಏನಪ್ಪ ಅಂದರೆ ಫೌಂಡೇಶನ್ ಆಗಿ 21 ಡೇಸ್ ಗ್ಯಾಪ್ ಬಿಟ್ಟಿದ್ವು ಕ್ಯೂರಿಂಗೋಸ್ಕರ. ಫ್ರೆಂಡ್ಸ್, ಫೌಂಡೇಶನ್ ಆಗೋ ಅಷ್ಟರಲ್ಲಿ ನಾವು ಮರ ಎಲ್ಲ ರೆಡಿ ಮಾಡ್ಕೋಬೇಕು. ಅಂದರೆ ವಾಸ್ಕಲ್ಲು, ವಿಂಡೋ ಎಲ್ಲ ರೆಡಿ ಮಾಡ್ಕೋಬೇಕು. ನಾವು ಮರ ಎಲ್ಲ ಕಟ್ ಮಾಡಿಸ್ಬಿಟ್ಟು ಕಾರ್ಪೆಂಟ್ರ್ ಕೈಲಿ ಮಾಡಿಸಿದ್ದೀವಿ. ಮರ ಕೊಂಡ್ಕೊಬಿಟ್ಟು ಕಾರ್ಪೆಂಟ್ರ್ ಕೈಲಿ ಮಾಡಿಸ್ಬಿಟ್ಟು ಹಾಕಿದ್ದೀವಿ. ಇಲ್ಲ ಅಂದರೆ ನೀವು ರೆಡಿನೂ ತಗೊಬಂದು ನಿಲ್ಲಿಸ್ಬೋದು. ಏನಂತ ಅಂದರೆ ನಾವು ಮರ ಕಟ್ ಮಾಡಿಸೋದ್ರಿಂದ ಮರ ಗಟ್ಟಿ ಬರುತ್ತೆ ಅಂತ ಹೇಳ್ತಾರೆ. ನಾವು ಕಟ್ ಮಾಡಿಬಿಟ್ಟು ಮಾಡಿಸಿದ್ದೀವಿ ಕಾರ್ಪೆಂಟ್ರ್ ಕೈಲಿ. ಏನಂದರೆ ನೀವು ಯಾವಾಗಲೂ ಮರನ ವಾಸ್ಕಲ್ಲು, ವಿಂಡೋ ಇವನ್ನೆಲ್ಲ ಹೈಟ್ ಮಾಡಿಸ್ಬೇಕು. ಹೈಟ್ ಮಾಡಿಸ್ಲಿಲ್ಲ ಅಂತಂದರೆ ಮನೆಯೆಲ್ಲ ಗೋಡೆ ಎಲ್ಲ ಕಟ್ಟಾದಮೇಲೆ ನೀವು ಅದು ತುಂಬ ಚಿಕ್ಕ ಕಾಣಿಸುತ್ತೆ. ಅದಕ್ಕೋಸ್ಕರ ವಾಸ್ಕಲ್ಲು ಅಂತೀವಲ್ಲ, ಬಾಗಿಲು ನೆಲ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ನೀವು 7 ಫೀಟ್ ಮಾಡಿಸ್ಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ನಾವು ಫ್ಲೋರೆಲ್ಲ ಮಾಡಿ ಮತ್ತು ಮೇಲ್ಗಡೆ ಲಿಂಟ್ಲೆಲ್ಲ ಕಟ್ಟಾದ್ಮೇಲೆ ಅವೆಲ್ಲ ತುಂಬ ಚಿಕ್ಕ ಕಾಣಿಸುತ್ತೆ. ಈ ರೂಮ್ಗೂ ಅಷ್ಟೇ. ವಿಂಡೋ ದೊಡ್ಡದಾಗಿ ಕಾಣಿಸ್ತಿದೆ ಇವಾಗ. ಲಿಂಟ್ಲೆಲ್ಲ ಹಾಕಾದ್ಮೇಲೆ ಅದು ಸ್ವಲ್ಪ ಚಿಕ್ಕನೇ ಕಾಣಿಸ್ತಿತ್ತು. ಇದು ಬಂದ್ಬಿಟ್ಟು ವಾಶ್ರೂಮು ಫ್ರೆಂಡ್ಸ್. ವಾಶ್ರೂಮ್ ವಿಂಡೋ ವಾಶ್ರೂಮಿಗೆ ಸ್ವಲ್ಪ ಚಿಕ್ಕದೇ ಮಾಡಿಸಿದ್ದೀವಿ ವಿಂಡೋನ. ಇನ್ನು ಬಾಕಿದು ನಿಲಗಳು ಮತ್ತು ಕಿಟಕಿ ಅದಕ್ಕೆಲ್ಲ ದೊಡ್ಡದಾಗೆ ಮಾಡಿಸಿದ್ದೀವಿ. ಅಲ್ಲಿ ಎದುರುಗಡೆ ಕಾಣಿಸ್ತಿರೋದು ದೇವ್ರ ಮನೆ ಬರುತ್ತೆ ಫ್ರೆಂಡ್ಸ್. ಅದನ್ನು ನಿಲನ ಅಗಲ ಮಾಡಿಸಿದ್ದೀವಿ. ಎಲ್ಲ 7 ಫೀಟ್ ಮೇಲೆ ಬರುತ್ತೆ ಮತ್ತು 3 ಅಡಿಗಿಂತ ಅಗಲ ಬರುತ್ತೆ. ಇದು ಬೆಡ್ರೂಮು. ಕೆಳಗಡೆ ಇದು TV ಕ್ಯಾಬಿನ್ ಬರುತ್ತೆ. ಇಲ್ಲಿ ಹಾಲು ದೊಡ್ಡದಾಗಿ ಮಾಡಿಸಿದ್ವಿ. ಇದು ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಫ್ರೆಂಡ್ಸ್. ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಬಂದ್ಬಿಟ್ಟು ಒಂದು ಹಾಲು, ಒಂದು ಕಿಚನ್ನು, ಒಂದು ಬೆಡ್ರೂಮು ಮತ್ತು ದೇವ್ರ ಮನೆ, ವಾಶ್ರೂಮು, ಇಷ್ಟು ಗ್ರೌಂಡ್ ಫ್ಲೋರು. ಇಲ್ಲಿ ಸ್ಟೆಪ್ಸ್ ಬರುತ್ತೆ ಮೇಲೆ ಹೋಗೋಕ್ಕೆ. ನಾವು ಡೂಪ್ಲೆಕ್ಸ್ ಮಾಡೋಣ ಅಂತಿದ್ದೀವಿ. ಇಲ್ಲಿ ಡೈನಿಂಗ್ ಹಾಲಿಗೆ ಒಂದು ದೊಡ್ಡ ವಿಂಡೋ ಮಾಡಿಸಿದ್ದೀವಿ. ಇದು ಕಿಚನ್ನು. ಇವಾಗ ಏನು ನೋಡ್ತಿದ್ದೀರಾ ನೀವು, ಇಟ್ಕೆ ಎಲ್ಲ ಇದೆಯಲ್ಲ, ಇಲ್ಲಿ ಕಿಚನ್ ಬರುತ್ತೆ. ಕಿಚನ್ ಪಕ್ಕ ಈ ಕಡೆಗಿರೋದು ಇದು ದೇವ್ರ ಮನೆ. ಇದು ನೋಡಿ, ವಾಸ್ಕಲ್ಲು 3.5 ಅಗಲ ಇದೆ. ಹೈಟ್ ಬಂದ್ಬಿಟ್ಟು 7 ಫೀಟ್ ಮೇಲಿದೆ ಸ್ವಲ್ಪ. ಇದು ಮೇಯ್ನ್ ಡೋರು ಫ್ರೆಂಡ್ಸ್. ಮೇಯ್ನ್ ಡೋರು ಅಷ್ಟೇ ಅಗಲ 3.5 ಅಡಿ ಇದೆ, ಹೈಟ್ ಇದೆ. ಮತ್ತು ಇದು ಬಂದ್ಬಿಟ್ಟು ಹಾಲಲ್ಲಿ ವಿಂಡೋ ಒಂದು. ಇದೆಲ್ಲ ಹಾಲ್ ಬರುತ್ತೆ ಫ್ರೆಂಡ್ಸ್. ಇದು ಫುಲ್ ಹಾಲು. ಒಂದು ಬೆಡ್ರೂಮು ಕೆಳಗಡೆ. ಇಲ್ಲಿ ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು 2 ಬೆಡ್ರೂಮು ಮತ್ತು ಹೋಮ್ ಥಿಯೇಟರು, ಒಂದು ಹಾಲು, ಬಾಲ್ಕನಿ ಬರುತ್ತೆ ಮೇಲ್ಗಡೆ. ಪ್ಲ್ಯಾನಿಂಗ್ ಎಲ್ಲ ಆಗಿದೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಕಿಚನ್ ಪಕ್ಕ ಯುಟಿಲಿಟಿ. ಇದು ಕಿಚನು ಸ್ವಲ್ಪ ಅಗಲ ಬಂದಿದೆ, ಯುಟಿಲಿಟಿ ಸ್ವಲ್ಪ ಚಿಕ್ಕನೇ ಆಯಿತು. ಮಾಡುವಾಗ ಗೊತ್ತಾಗಲ್ಲ ಫ್ರೆಂಡ್ಸ್, ಮಾಡಾದ್ಮೇಲೆ ಅದು ಗೊತ್ತಾಗೋದು. ಇಲ್ಲಿ ಬಂದು ಅಡ್ಡಗೋಡೆ ಇದೆ. ಇದೊಂದು ಅಡ್ಡಗೋಡೆ ತೆಗೆಸ್ಬೇಕು. ಹೊರಗಡೆ ನಮಗೆ ಹೋಗಲಿಕ್ಕೆ ಸರಿ ಹೋಗುತ್ತೆ ಅದು. ಇದಿಷ್ಟು ಬಂದ್ಬಿಟ್ಟು ನಮಗೆ ಕಿಚನ್ ಸ್ವಲ್ಪ ದೊಡ್ಡದಾಗೇ ಇದೆ. ಎಲ್ಲ ಹೇಳ್ತಾರೆ ಕಿಚನ್ ದೊಡ್ಡದಾಗಿರಲಿ ಅಂತ. ನಾವು ಹಂಗೆ ದೊಡ್ಡದಾಗಿರಲಿ ಅಂತ ಬಿಟ್ಟಿದ್ದೀವಿ. ಅದೇ ಯುಟಿಲಿಟಿ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತು ನಮಗೆ. 3 ಅಡಿ ಏನೋ ಇದೆ ಯುಟಿಲಿಟಿ. ಒಂದು 4 ಅಡಿ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇದು ಬಂದ್ಬಿಟ್ಟು ಕಿಚನ್ಗೆ ವಿಂಡೋ ನೋಡಿ. ಕಿಚನ್ಗೆ ವಿಂಡೋ ಕೂರ್ಸೋಕೆ ಹೋಗಿ ನಾವು ಮುಂದೆ ಫ್ರಂಟ್ ವಾಲ್ ನೋಡಿಬಿಟ್ಟು ಕೂರಿಸಿದ್ವು. ಅದು ವಿಂಡೋ ಸ್ವಲ್ಪ ಇದು ಸ್ಟೋರ್ ರೂಮು ಫ್ರೆಂಡ್ಸ್. ಇಲ್ಲಿ ದೇವ್ರ ಮನೆ ಹಿಂದ್ಗಡೆ ಸ್ಟೋರ್ ರೂಮ್ ಇರೋದು. ವಿಂಡೋ ಸ್ವಲ್ಪ ಸ್ಟೋರ್ ರೂಮ್ ಕಡೆಗಾಯಿತು ಅಂತ ಅನ್ನಿಸ್ತಿದೆ ಇವಾಗ. ಏನೂ ಮಾಡೋಂಗಿಲ್ಲ, ಕೂರ್ಸಾಗಿದೆ ಅಂತ ಸುಮ್ಮನಾದ್ವು ನಾವು. ಎಲ್ಲ ಕೀಳ್ಸೋದು ಮತ್ತು ಹಾಕೋದು ಇದೆಲ್ಲ ಕಷ್ಟ ಆಗುತ್ತೆ, ಅದಕ್ಕೆ ಸುಮ್ಮನಾದ್ವು. ಇದು ಬಂದ್ಬಿಟ್ಟು ಲಿಂಟ್ಲು ಕಟ್ಟಾಗಿರೋದು ಫ್ರೆಂಡ್ಸ್. ಇದು ದೇವ್ರ ಮನೆ ಮೇಲ್ಗಡೆ ಡಮ್ಮಿ ಮಾಡ್ತಾರೆ ಎಲ್ಲ. ಅಂದರೆ ಡೈರೆಕ್ಟ್ ತಾರಸಿ ಹಾಕ್ಬಿಟ್ರೆ ದೇವ್ರ ಮನೆ ಮೇಲೆ ಓಡಾಡಬಾರ್ದಲ್ವ, ಅದು ದೇವ್ರ ಮನೆ ಮೇಲೆ ಓಡಾಡಬಾರ್ದಂತೆ. ಅದಕ್ಕೆ ಏನು ಮಾಡ್ತಾರೆ, ಡಮ್ಮಿ ಥರ ಮಾಡಿಬಿಟ್ಟು ದೇವ್ರ ಮನೆ ಮಾಡಿದ್ದಾರೆ. ಇದೆಲ್ಲ ಲಿಂಟ್ಲು ಕಟ್ಟಿದ್ದಾರೆ. ಮತ್ತು ರೂಮಿಗೆಲ್ಲ ಸಜ್ಜೆ ಮಾಡಿಸಿದ್ದೀವಿ ಫ್ರೆಂಡ್ ಒಂದೊಂದು. ಅವರು ಮೇಸ್ತಿಯವರೆಲ್ಲ ಸಜ್ಜೆ ಬೇಡ ಅಂತ ಹೇಳ್ತಾರೆ. ಆದರೂ ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ನಮಗೆ ಕಬೋರ್ಡ್ ಎಲ್ಲ ಮಾಡಿಸ್ಬೇಕಾದ್ರೆ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸಜ್ಜೆ ಎಲ್ಲ ಕಡೆಗೂ ಮಾಡಿಸಿದ್ದೀವಿ. ರೂಮಿಗೆಲ್ಲ ಸಜ್ಜೆ ಮಾಡಿಸಿದ್ದೀವಿ. ಇದು ಕಿಚನ್ಗೂ ಅಷ್ಟೇ ಸಜ್ಜೆ. ಇದು ದೇವ್ರ ಮನೆ ಮೇಲೆ ಅದೇ ಡಮ್ಮಿ ಥರ ಮಾಡಿದ್ದಾರೆ. ಇದು ರೂಮಿಗೊಂದು ಸಜ್ಜೆ ಬಂದಿದೆ. ಇದು ಹೊರಗಡೆ ಫ್ರೆಂಡ್ಸ್. ಇದು ಹೊರಗಡೆ ಕಿಟಕಿ ಮೇಲೆ ಸಜ್ಜೆ. ಲಿಂಟ್ಲೆಲ್ಲ ಕಟ್ಟಾಗಿದೆ. ಮನೆ ಒಂದು ಮಟ್ಟಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಇದು ಫುಲ್